ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನನ್ನ ಕಾಲು ಉಳುಕಿದೆ. ಇವತ್ತು ಫಸ್ಟ್ನೇ ಪಟ್ಟು ಹಾಕಿದ್ದಾರೆ. ಇವತ್ತು ಎರಡನೇ ಪಟ್ಟು ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. 5 ದಿನ ಆಗಿದೆ ಫಸ್ಟ್ನೇ ಕಟ್ ಹಾಕಿ. ಇವತ್ತು ಎರಡನೇ ಕಟ್ ಹಾಕ್ಸ್ಕೊಳಕ್ಕೆ ಹೋಗ್ತಿದ್ದೀನಿ. ನೋಡಿ, ಕಾಲು ಉಳುಕಿ 2 ತಿಂಗಳಾಗಿ ಬಂತು. 2 ತಿಂಗಳಾಗಿದ್ರು ನನಗೆ ಕಾಲು ಉಳುಕಿದೆ ಅಂತಲೇ ಗೊತ್ತಾಗಿರಲಿಲ್ಲ. ಒಂದು ಹಾಸ್ಪಿಟಲ್ಗೆ ಹೋಗ್ತಿದ್ದೆ, ಮೂಳೆ ಡಾಕ್ಟ್ರಿಗೆ ತೋರಿಸ್ತಿದ್ದೆ. ಅವ್ರು ಸ್ಕ್ಯಾನಿಂಗ್ ಎಕ್ಸ್ರೇ ಮಾಡಿಸ್ತಾಯಿದ್ರು, ಮಾತ್ರೆ ಕೊಡ್ತಾಯಿದ್ರು, ಔಷಧಿ ಕೊಡ್ತಾಯಿದ್ರು, ಇಂಜೆಕ್ಷನ್ ಕೊಡ್ತಾಯಿದ್ರು. ಆದರೂ ಹುಷಾರಾಗ್ತಿರ್ಲಿಲ್ಲ. ಆವಾಗ ಮಾತ್ರ ತಾತ್ಕಾಲಿಕವಾಗಿ ಹುಷಾರಾಗೋದು. ಮತ್ತು ತುಂಬಾ ಪೇಯ್ನ್ ಇರೋದು. ಇಷ್ಟು ಸ್ವಲ್ಪ ದೂರ ನಡೆಯೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಮ್ಮ ಅಪ್ಪಾಜಿ ಹೇಳಿದ್ರು ಒಂದಿನ, ಬಾ, ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ. ನಾನು ಹೋಗಿದ್ದೀನಿ, ತುಂಬ ಜನ ಹೋಗಿದ್ದಾರೆ, ತೋರಿಸೋಣ ಅಂತೇಳಿ. ಹಂಗಾಗಿ ಬಂದೆ. ಇಲ್ಲಿ ಬನ್ನಿ ತೋರಿಸ್ತೀವಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ನೋಡಿ, ಇಲ್ಲಿ ತುಂಬ ಜನ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಟೋಕನ್ ತೊಗೊಳ್ತಾರೆ. ಟೋಕನ್ ಸಿಸ್ಟಮು ತುಂಬ ಜನ ಬರ್ತಾರೆ. ತುಂಬ ಜನ ಟೋಕನ್ ತೊಗೊಂಡು ಮನೆಗೆ ಹೋಗ್ತಾರೆ. ಮತ್ತು ಆಮೇಲೆ ಟೈಮ್ ನೋಡಿಕೊಂಡು ಅವರು ಬರ್ತಾರೆ. ಯಾಕೆಂದರೆ ಒಬ್ಬೊಬ್ರಿಗೆ ನೋಡೋಕ್ಕೂ ಒಂದು 10-15 ನಿಮಿಷನಾದರೂ ತೊಗೊಳ್ತಾರೆ ಟೈಮಿಂಗ್ಸು. ನಾನು ಆಲ್ರೆಡಿ ಒಂದು ಸತಿ ಕಟ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ 2ನೇ ಕಟ್ ಹಾಕ್ಸ್ಕೊಳಕ್ಕೆ ಬಂದಿರೋದು. ಇದು ಬಂದ್ಬಿಟ್ಟು ಧನ್ವಂತರಿ ಮೂಳೆ ಚಿಕಿತ್ಸಾಲಯ ಅಂತ. ಯಾವುದೇ ಇಂಗ್ಲೀಷ್ ಮೆಡಿಷನ್ ಇರೋಲ್ಲ, ಆಯುರ್ವೇದಿಕ್ ಮೆಡಿಷನ್ನು. ನಿಮಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ನೋಡಿ, ಶ್ರೀ ಧನ್ವಂತರಿ ಮೂಳೆ ಚಿಕಿತ್ಸಾಲಯ. ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ, ಎಂಥ ಮೂಳೆ ಎಂಥ ಪ್ರಾಬ್ಲಮ್ ಇದ್ರೂ ಸಹ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ನನಗೆ ಒಂದು ಕಟ್ಟಲ್ಲೇ ನನಗೆ ರಿಸಲ್ಟು ತುಂಬ ಚೆನ್ನಾಗಿ ಸಿಕ್ಕಿದೆ. ನೋಡಿ, ತುಂಬ ಜನ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿ ಪ್ರಚಾರದ ಅವಶ್ಯಕತೆಯೇ ಇರಲ್ಲ. ಅಷ್ಟು ಜನ ಇರ್ತಾರೆ, ನೋಡೋದಕ್ಕೂ ಟೈಮೇ ಇರಲ್ಲ. ಅಂಥದ್ರಲ್ಲೂ ಅವರು ನನಗೊಂದು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಅವ್ರಿಗೆಲ್ಲ ನನಗೆ ನಮ್ಮಂಥ ಎಷ್ಟೋ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಸ್ಕಿಪ್ ಮಾಡ್ದಲೇ ಫುಲ್ಲು ನೋಡಿ. ಬನ್ನಿ, ಇವಾಗ ನಮ್ಮ ವೈದ್ಯರು ಸತೀಶ್ ಯಾದವ್ ಅವ್ರನ್ನ ಮೀಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಬನ್ನಿ ನಮ್ಮ ಡಾಕ್ಟ್ರ್ ಮೀಟ್ ಮಾಡೋಣ. ಸರ್, ನಿಮ್ಮದು ಕ್ಲಿನಿಕ್ ಬಗ್ಗೆ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ಆಯುರ್ವೇದನ ಯಾವುದಾದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ಮದು ದಾವಸ್ಪೇಟೆ. ಹಾಂ ಸರ್. ಕ್ಲಿನಿಕ್ ಮಾಡಾಗ 13 ವರ್ಷ ಆಯಿತು. ಓಕೆ. 13 ವರ್ಷದಿಂದ ನಮ್ಮ ಕೈಲಾದಂಥ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಂ ಸರ್. 13 ವರ್ಷ ಆಗಿದೆ. ಇದು ಆಯುರ್ವೇದ ಬೇಸಿಕ್ಕೆ ಅಲ್ವಾ ಸರ್? ಥ್ಯಾಂಕ್ ಯು ಸರ್. ತುಂಬ ಅನುಕೂಲ ಆಗಿದೆ. ಯಾಕೆಂದರೆ ನಂಗೆ ಪರ್ಸ್ನಲಿ ತುಂಬ ಯೂಸ್ ಆಗಿದೆ. ಅದಕ್ಕೋಸ್ಕರ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್, ಇದು ಆಯುರ್ವೇದ ಬೇಸ್ಡ್ ಇದು. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಇದು? 13 ವರ್ಷ ಆಯಿತು. 13 ವರ್ಷ. ಮುಂಚೆ ತಂದೆಯವ್ರು ಮಾಡ್ತಿದ್ರು ಅಂತ ಮಾಡ್ತೀವಿ. ವಯಸ್ಸಾಯ್ತು, ನಾವೇ ಮಾಡ್ತೀವಿ. ಮುಂಚೆಯಿಂದ ಇಲ್ಲೇ ಇದೆಯಾ ಸರ್? ಅದು ಅಲ್ಲೇ ಮಾಡ್ತಾ ಇದ್ದೀವಿ. ಹಾಂ, ದಾವಸ್ಪೇಟೆಯಿಂದ ಮಾತಾಡೋದು. ಕಾಯಿನ ಹಾಕ್ಬೇಕು ಸರ್? ಸರ್, ಇದು ಇಲ್ಲಿ ಪಾದ ಇದೆಯಲ್ಲ, ಇದು ಹಿಂಡಿ ಹತ್ರ ನೋವಾಗುತ್ತೆ ಸರ್. ಇವಾಗ ಅದು ಆಗ್ತಾ ಇಲ್ವಾ? ಹಿಂಡಿ ಹತ್ರ ಇಲ್ಲಿ ಹಿಂಗೆ ಎತ್ತುತ್ತೀನಲ್ಲ ಕಾಲು ಎತ್ತದಾಗ ಮಾಮೂಲಿ ಊರ್ದಾಗ ಏನಲ್ಲ, ಕಾಲು ಅನ್ಸುತ್ತೆ ಎತ್ತದಾಗ ಕೆಳಗಡೆಯಿಂದ ಒಂದು ಪ್ಲಾಸ್ಟರ್ ಹಾಕಿದ್ದೆ. ನೋಡಿ, ಇಲ್ಲಿ ಟೈಟ್ ಆಗಿ ಏರ್ ಬ್ಲಾಕ್ ಆಗಿ ನೋವು ಬರ್ತಿತ್ತು. ಈಗ ತೆಗೆದ್ಮೇಲೆ ನೋವಿದೆ ನೋಡಿ. ಅಲ್ಲ, ನಿಂತ್ಕೊಂಡು ವೆಯ್ಟ್ ಕೊಟ್ಟು ನೋಡಿ, ಚಕ್ರಬಾಲ್ ಹಾಕೊಂಡು ಕುತ್ಕೊಂಡು ನೋಡಿ, ನೋವಿದೆಯೇನೋ ಆಯ್ತು. ಕಾಲು ಎತ್ತದಾಗ ನೋವಿದೆಯಾ ನೋಡಿ. ಸರ್ ಪರವಾಗಿಲ್ಲ ಸರ್. ಚಕ್ರಬಾಲ್ ಹಾಕೊಂಡು ಕುತ್ಕೊಂಡು ನೋಡಿ ಅಮ್ಮ. ಚಕ್ರಬಾಲ್ ಹಾಕಂದ್ರೆ ನೋವಿದೆಯಾ ನೋಡಿ. ಮಾಹಿತಿ ಹೇಳುವ ಜೊತೆ ಇಲ್ಲ ಸರ್, ಪರವಾಗಿಲ್ಲ. ಎಷ್ಟು ದಿನ ಆಗಿತ್ತಮ್ಮ ಇದು ಬರೋದು ನೋವಾಗಿ? ಅಲ್ಲೇ ನಾವು ಸ್ಟಾರ್ಟ್ ಆಗಿ 1 ತಿಂಗಳು ಹತ್ತಿರ ಆಯಿತು. ಒಂದು ಸಾರಿ ಹಾಕೊಟ್ಟಿರ್ತೀನಿ. ಆ ಏರ್ ಬ್ಲಾಕ್ ಆಗಿರೋ ಜಾಗಕ್ಕೂ ಪ್ಲಾಸ್ಟರ್ ಹಾಕೊಡ್ತೀನಿ. ಏನು ಮಾಡ್ಕೊತೀಯಮ್ಮ? ಹಾಂ ಸರ್. ಮತ್ತೆ ಇವಾಗ ಕುತ್ಕೊಳ್ಳೋದಿಲ್ಲ, ಚಕ್ರಬಲ್ ಹಾಕೊಂಡು ಅಮ್ಮ ಆಗಲ್ಲ. ಇನ್ನೂ ಒಂದು ಬೇಕು, ಒಂದು 10 ದಿವಸ ಬೇಕು. 10 ದಿನ ಕಾಲು ಹಿಡ್ಕೊಂಡು ಕುತ್ಕೊಂಡು ಏನಾದ್ರು ಮಾಡ್ಕೊಳ್ಳಿ. ಒಂದೆರಡು ಹೈಟ್ ಮೇಲೆ ಕುತ್ಕೊಂಡು ಏನಾದ್ರು ಮಾಡ್ಕೊಳ್ಳಿ. ಚಕ್ರ ಬಾಲ್ ಹಾಕೋದು, ಕುಕ್ಕರ್ಗಲೆ ಕೂರೋದು ಮಾಡಿ. ಕುಕ್ಕರ್ಗಲ್ಲ ಇಷ್ಟದೆ ಮಳೆ ಇರ್ತಾರೆ. ಒಂದೆರಡು ಇನ್ನು ನೆಕ್ಸ್ಟ್ 5 ಡೇಸ್ ಆದ್ಮೇಲೆ ನೀವು ನೋವಿದ್ರೆ ಬನ್ನಿ ಅಮ್ಮ. ನಿಮ್ಗೇನು ತೊಂದರೆ ಇಲ್ಲ, ಆರಾಮ್ ಅನ್ಸಿದ್ರೆ ನೀವೇ ರಿಮೂವ್ ಮಾಡ್ಕೊಂಡು ಆಯಿಲ್ ಹಚ್ಕೊಂಡು ಬಿಸಿನೀರು ಹಾಕೊಂಡು ಮೇಂಟೈನ್ ಮಾಡ್ಕೊಳ್ಳಿ ಅಮ್ಮ. ಕ್ಲಿಯರ್ ಆಗಿದೆ. ಜೈಂಟ್ ಎಲ್ಲ ಕೂತಿದೆ. ಇಲ್ಲಿ ಹಿಂಡಿ ಏರ್ ಬ್ಲಾಕ್ ಆಗಿರುತ್ತೆ ಮಾತ್ರ. ಅದೇ ಹಿಂಗೆ ಎತ್ತದಾಗ ಏನಾಗುತ್ತೆ ಅಂದ್ರೆ ನಾವು ಕಾಣಿಸ್ತಿತ್ತು. ಹಾಗಾಗಿ ಟೆಸ್ಟ್ ಮಾಡಿ ಮುಚ್ಕೊಡಿ ಬಂತಮ್ಮ. ಹಾಂ ಸರ್. ಮುಂದೆ ಬಮ್ಮ.
ನೋಡಿ ಅಮ್ಮ ಕಾಲು ನೋಡಿ ಅಮ್ಮ ಕಾಲಿಂದೆಲ್ಲ ಮಾಡಿ ಬಿಡಮ್ಮ ಮುಚ್ಕೊಡಮ್ಮ ಹಾಂ ಸರ್ ಅದನ್ನು ಮಾಡಿದ್ದೀನಿ ಆತ ಇದ್ದೀನಿ ಉಲ್ಟಾ ಮಾಡ್ಕೊಳ್ಳಿ ಆ ಕಡೆ ಬಂದ್ಬಿಡಿ. ಬಂತಮ್ಮ ಹಾಂ ಸರ್ ಬಿಡಮ್ಮ ಮುಚ್ಕೊಡಮ್ಮ ಹಾಂ ಬಂತಮ್ಮ ನೋಡಮ್ಮ ಪರ್ಫೆಕ್ಟಾಗಿ ಬಂದಿದೆ ಹಾಂ ಸರ್ ಕ್ಲಿಯರ್ ಮಾಡ್ಕೊಳ್ಳಿ ಅಲ್ಲಿ ಸರ್ ಹಾಂ ಸರ್ ಸರ್ ಇದು ಮಿಷಿನ್ ಎಲ್ಲರೂ ಪ್ರತಿಯೊಬ್ಬರು ಮಿಷಿನ್ ಅವ್ರದ್ದೇನೆ ಇದು ಮಾಡೋದಾ ಹೌದಮ್ಮ ಕೈ ಸಿಕ್ಕಾಗಲ್ಲ ಈಗ ಅದು ಕೈಯಲ್ಲಿ ತಿಕ್ಕೋಕ್ಕಲ್ಲ ಅನ್ನೋ ಪರ್ಪಸ್ ಇದು ಮಿಷಿನ್ ಇಟ್ಕೊಳ್ಳೋದು ಕೈ ಮಸಾಜ್ ಮಾಡೋಕ್ಕಾಗಲ್ಲ ಇಲ್ಲಾಂದ್ರೆ ಅಲ್ಲಿದೆ ಸರ್ ಇದೇ ಕ್ರೋಶಿ ಮಿಷಿನ್ ಜಾಸ್ತಿ ಎಲ್ಲರಿಗೂ ಮೆಸೇಜ್ ಮಾಡಬೇಕು ಬಾಡಿ ಹೀಟ್ ಆಗೋದು ಅಂತ ಹಾಂ ಹಾಂ ಡಬ್ಬ ಹೀಟ್ ಆಗುತ್ತೆ 4% ಆಗುತ್ತೆ ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗಲ್ಲ ಮೆಸೇಜ್ ಮಾಡಲಿಲ್ಲ ಅಂದರೆ ಕೀಲ್ಗಳು ಫ್ರೀ ಆಗಲ್ಲ ಹೌದು ಹಾಂ ಕೀಲ್ಗಳು ಕ್ಲೀನಾಗಿ ಕುತ್ಕೊಳ್ಳಲ್ಲ ಅಮ್ಮ ಹಾಂ ಸರ್ ಇದಕ್ಕೆ ಟ್ಯಾಬ್ಲೆಟ್ಸ್ ಸಹ ಕೊಡ್ತೀರಲ್ಲ ಸರ್ ನೀವು ಟ್ಯಾಬ್ಲೆಟ್ಸು ಅವಶ್ಯಕತೆ ಬಂದರೆ ಅಮ್ಮ ನಾವು ನ್ಯಾಚುರಲ್ ಆಗೇನೆ ಮೇಂಟೈನ್ ಮಾಡ್ಕೊಳಕ್ಕೆ ಹೇಳ್ತೀವಮ್ಮ ಅದೇ ಟ್ಯಾಬ್ಲೆಟ್ ಪವರ್ಗೆ ನೋವು ಕಮ್ಮಿ ಆಗುತ್ತೆ ಇಲ್ಲೊಂದು ನಮ್ಮ ರಿಸಲ್ಟ್ ಏನೋ ಪೂರ ಹಿಡಿತಮ್ಮ ಕುದುರ ಹತ್ರ ನಮ್ಮ ಅಣ್ಣವ್ರದ್ದು ಒಂದಿನ ಹಿಡಿತು ಹಾಂ ಇಲ್ಲಿ ಹೇಳಿದ್ರು ಆಗಲ್ಲ ಸರ್ ಅಂತ ಹೇಳ್ಬಿಟ್ಟು ಟೈಮ್ ಸಿಕ್ತಾಗ ಹೇಳ್ತೀವಿ ಆಗಲ್ಲ ಅಂತ ಹೇಳ್ಬೋದು ಹಾಂ ಸರ್ ನೋಡಿ ಇವಾಗ ನಂದು ಫೈನಲಿ ಕಾಲು ಸೆಕೆಂಡ್ ಪಟ್ಟು ರೆಡಿಯಾಗಿದೆ. ನೋಡಿ ಎಲ್ಲ ವಿಡಿಯೋ ಫುಲ್ ನೋಡಿದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೊಬ್ಬರಿಗೆ ಶೇರ್ ಮಾಡಿ, ಏಕೆಂದರೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ವಿಸಿಟ್ ಮಾಡಿ.